ರೂಪಾಯಿ ಪಾವತಿಸಿದ್ರಿಂದ ಒಟ್ಟು ಹೆಚ್ಚುವರಿ ಖರ್ಚು 2,27,292 ರೂಪಾಯಿ ಆಗಿದೆ. ನಾನು ಚಂದ್ರಶೇಖರ್ ಅಂತ. ನಾನು ಉದಯ ಸೌಹಾರ್ದ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಇದ್ದೀನಿ. ಇವಾಗ ನಾವು ಕಳೆದ 31 ವರ್ಷಗಳಿಂದ ನಮ್ಮ ಸಂಸ್ಥೆ ಆರಂಭವಾಯಿತು. ಇಂದು ನಾವು 31ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ನಮ್ಮ ಸಂಸ್ಥೆ ಒಂದು ಚಿಕ್ಕ ಕೊಠಡಿಯಲ್ಲಿ ಆರಂಭವಾಗಿದ್ದು, ಒಂದು 8-6 ಸಣ್ಣ ಕೊಠಡಿಯಲ್ಲಿ ಆರಂಭವಾಗಿದ್ದು, ಇಂದು ನಾವು ಒಂದು 4 ಅಂತಸ್ತಿನ ಕಟ್ಟಡವನ್ನು ನಮ್ಮ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ನಾವು ಕಟ್ಟಿದ್ದೀವಿ. ಸೊ ನಮ್ಮ ಸಂಸ್ಥೆ, ನಾವು ಉಪಾಧ್ಯಕ್ಷರು, ಅಧ್ಯಕ್ಷರು ಗುಂಡೂರಾವ್ ಅಂತ. ಸೊ ನಾವೊಂದು ಹಿತೈಷಿಗಳು ಎಲ್ಲ ನಾವು ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಕಳೆದ 31 ವರ್ಷದಿಂದ ನಾವು ಹಿಂತಿರುಗಿ ನೋಡೇ ಇಲ್ಲ. ಪ್ರತಿ ವರ್ಷವೂ ನಾವು ಲಾಭ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಲಾಭದ ಜೊತೆಗೆ ನಾವು ಬೇರೆ ಸೇವೆಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ. ಅದು ನಮ್ಮ ಅಶಕ್ತರಾದವರಿಗೆ, ವಾರ್ಷಿಕವಾಗಿ ಅಶಕ್ತರಾದವರಿಗೆ, ಅವರಿಗೆ ಹಣಕಾಸಿನ ತೊಂದರೆ ಇರೋರಿಗೆ ನಾವು ಸ್ಕೂಲ್ ಮುಖಾಂತರ ಫೀಸ್ ಎಲ್ಲ ನಾವು ಕಟ್ತಾ ಇದ್ದೀವಿ. ಯೂನಿಫಾರ್ಮ್ಗಳು ಕೊಟ್ಟಿದ್ದೀವಿ. ಆಮೇಲೆ ಪ್ರವಾಹದ ಕಾಲದಲ್ಲಿ ನಾವು ಆಹಾರದ ಇದೆಲ್ಲ ಕೊಟ್ಟಿದ್ದೀವಿ ನಾವು. ಹಾಗೆ ಬೇರೆ ಬೇರೆ ಅಚೀವರ್ಸ್, ನಾವೇನು ಹೇಳ್ತೀವಿ, ಸಾಧನೆ ಮಾಡಿದವ್ರಿಗೆ, ಕರ್ನಾಟಕ, ನಮ್ಮ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ನಾವು ಯಾರ್ಯಾರು ಸಾಧನೆ ಮಾಡಿರೋರು ಪ್ರತಿ ವರ್ಷ ಅವರನ್ನ ಕರೆದು ಗೌರವಿಸ್ತೀವಿ. ಹಾಗೆ ಸಂಜೆ ಹೊತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಪ್ರತಿಭಾ ಪುರಸ್ಕಾರ ನಮ್ಮ ಸಂಸ್ಥೆಯ ಸದಸ್ಯರ ಮಕ್ಕಳಿಗೋಸ್ಕರ ಒಂದು 10ನೇ ತರಗತಿಯಿಂದ 12 ಹಾಗೂ ಅಂಡರ್ ಗ್ರಾಜ್ಯುಯೇಷನ್ನು, ಪೋಸ್ಟ್ ಗ್ರಾಜ್ಯುಯೇಷನ್ನು, PhD, MBA ಈ ಥರ ನಮ್ಮ ಸದಸ್ಯರ ಮಕ್ಕಳು ಬೇಕಾದಷ್ಟು ಅವರು ಎಜುಕೇಷನ್ ಲೆವೆಲಲ್ಲಿ ಅವರು ಸಾಧನೆ ಮಾಡಿರ್ತಾರೆ. ಅವರಿಗೆಲ್ಲ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಅಂತ ಸಮಯದಲ್ಲಿ ನಾವು ಪ್ರತಿಭಾ ಪುರಸ್ಕಾರಕ್ಕೆ ಮುಖ್ಯ ಸಾಧನೆ ಮಾಡತಕ್ಕಂಥ ಮುಖ್ಯ ಅತಿಥಿಗಳನ್ನೆಲ್ಲ ಕರೆಸಿ ಅವ್ರ ಹತ್ರ ನಾವು ಮಾತಾಡಿಸ್ತೀವಿ, ಮಕ್ಕಳಿಗೆ ಹಿತವಚನಗಳನ್ನ ಹೇಳಿಸ್ತೀವಿ. ಇಷ್ಟು ನಮ್ಮ ಸಂಸ್ಥೆಯ ಬಗ್ಗೆ. ಹಾಗೆ ಇದು ಮುಂದುವರೆದು ನಮ್ಮ ನಮ್ದು ಮುಂದಾಲೋಚನೆ ಬ್ರಾಂಚ್ಗಳಿಗಿಂತ ನಾವು ಈ ನಮ್ಮ ಸಂಸ್ಥೆಯನ್ನ ಮತ್ತೆ ಸದೃಢ ಮಾಡಬೇಕು, ಮತ್ತೆ ಮುಂದಿನ ಕಾರ್ಯಕ್ರಮಗಳನ್ನ ಹಂಚ್ಕೋಬೇಕು. ಇವಾಗ ನಾವ್ ಏನ್ ಕೊಡ್ತಾ ಇದೀವಿ, ಇವಾಗ ನಾವು ಡೆಪಾಸಿಟ್ಸ್ ತಗೊಂಡು ಸಾಲಗಳನ್ನು ಕೊಡ್ತಾ ಇದೀವಿ, ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಇದ್ರ ಜೊತೆಗೆ ಮುಂದೆ ನಮ್ದು ಇವಾಗ ಹೊಸ ಚೀಟಿ ಗುಂಪುಗಳನ್ನ ನಡೆಸ್ತಾ ಇದೀವಿ. ಆ ಚೀಟಿ ಗುಂಪುಗಳು ಮಾಡ್ತೀವಿ. ಹಾಗೆ ನಾವು ಇವಾಗ ಎಲ್ಲ ಗೋಲ್ಡ್ ಲೋನ್ ಅಂತ ಹೇಳ್ತಾರೆ, ಅದನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಇದೀವಿ. ಈ ವರ್ಷದಿಂದ ಗೋಲ್ಡ್ ಲೋನ್ ಪ್ರಾರಂಭ ಮಾಡಬೇಕು ಅಂತ ಇದೀವಿ. ಹಾಗೆ ನಮ್ಮ ಸದಸ್ಯರಿಗೆ ಆದಷ್ಟು ಹೆಚ್ಚು ಅವರ ಅವಶ್ಯಕತೆಗಳಿಗೆ ಏನ್ ಮಾಡಬೇಕೋ ಆ ಸವಲತ್ತುಗಳನ್ನ ನಾವು ಕೊಡಬೇಕು ಅಂತ ಇದೀವಿ ನಾವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಶೇಷಾದ್ರಿ ಅಂತ. ಈ ಉದಯ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದಲ್ಲಿ ನಾನು 15 ವರ್ಷದಿಂದ, ಇದು 3ನೇ ಟರ್ಮು ನಂದು. 5 ವರ್ಷಕ್ಕೆ ಒಂದೊಂದ್ಸರಿ ಡೈರೆಕ್ಟರ್ ಆಗಿ ಚೂಸ್ ಮಾಡ್ತಾರೆ. ಇದು 3ನೇ ಟರ್ಮು. ಕಂಟಿನ್ಯೂಸ್ ಆಗಿ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಇಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಕೋಬೇಕು ಅಂದರೆ ತುಂಬ ಹೆಮ್ಮೆಯ ವಿಚಾರ ಅಂತಂದರೆ, ಇದುವರೆ ದಿನ ತನಕ ನಾವು ಲಾಸ್ ಅಂತ ಕಂಡಿದ್ದೇ ಇಲ್ಲ. ಈ ವರ್ಷನೂ 1,63,00,000 ಇದನ್ನ ಪ್ರಾಫಿಟನ್ನ ಪಡ್ಕೊಂಡಿದ್ದೀವಿ. ಒಂದು. ಎರಡನೇದು, ನಮ್ಮ ಸಂಸ್ಥೆಯಿಂದ ತುಂಬ ಸಾಮಾಜಿಕ ಸೇವೆಗಳೆಲ್ಲ ಮಾಡ್ತಾ ಇದ್ದೀವಿ. ಆಗಲೇ ಚಂದ್ರಶೇಖರ್ ಅವರು, ನಮ್ಮ ವೈಸ್ ಪ್ರೆಸಿಡೆಂಟು, ಹಿರಿಯರು ಹೇಳದಂತೆ ಎಲ್ಲ ಸ್ಕೂಲುಗಳಿಗೂ, ಆಮೇಲೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡ್ತಿದ್ದೀವಿ. ಆಮೇಲೆ ಒಳ್ಳೊಳ್ಳೆ ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವ ಸನ್ಮಾನ ಮಾಡ್ತಾ ಇದ್ದೀವಿ. ಸಾಯಂಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಸೊ ಅದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಅಲ್ಲಿ ಬೇಕಾದಷ್ಟು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೆಲ್ಲ ಬರ್ತಾರೆ.